ಫ್ರೆಂಡ್ಸ್, ಇವಾಗ ನಮ್ಮ ಜೊತೆ ಈ ಶಾಲೆಯ ಮುಖ್ಯ ಶಿಕ್ಷಕರು ಅನ್ಬೋದು ಅಥವಾ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಟೀಚರ್ ಅನ್ಬೋದು ಶಂಕರಣ್ಣ ಮಳ್ಳಳ್ಳಿ ಸರ್ ಇದ್ದಾರೆ. ಅವ್ರು ಎಷ್ಟೋ ಜನಕ್ಕೆ ಪಾಠ ಮಾಡಿದ್ದಾರೆ. ಅವರು ಪಾಠ ಮಾಡಿದ ವಿದ್ಯಾರ್ಥಿಗಳು ಉನ್ನತ ಹುದ್ದೆಯಲ್ಲಿ ಇದ್ದಾರೆ, ದೊಡ್ಡ ದೊಡ್ಡ ಆಫೀಸರ್ಸ್ ಆಗಿದ್ದಾರೆ. ಇವತ್ತು ಸರ್ ನಮಗೆ ಟೈಮ್ ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆಗೆ ಅವ್ರಿಗೆ ಬೆಳೆಸೋಕ್ಕೋಸ್ಕರ ಅವ್ರದ್ದು ಪರಿಶ್ರಮ ಎಷ್ಟಿದೆ ಅನ್ನೋದು ಈ ಶಾಲೆ ವಿದ್ಯಾರ್ಥಿಗಳ ತುಂಬಾ ಹೇಳಿದ್ರು. ಅದಕ್ಕೋಸ್ಕರ ನಾನು ಈ ಶಾಲೆಗೆ ಬಂದಿದ್ದೀನಿ. ಇವತ್ತು ಸರ್ ಜೊತೆ ಮಾತಾಡೋಣ, ಸರ್ ಅನಿಸಿಕೆಗಳನ್ನ ಕೇಳೋಣ, ಸರ್ ಸರ್ಕಾರಿ ಶಾಲೆ ಬಗ್ಗೆ ಏನು ಹೇಳ್ತಾರೆ ಕೇಳೋಣ, ಮತ್ತು ಸರ್ಕಾರಿ ಶಾಲೆಯಲ್ಲಿ ಓದಿರುವಂಥ ಮಕ್ಕಳ ಕನಸುಗಳ ಭವಿಷ್ಯದ ಬಗ್ಗೆ ಏನು ಹೇಳ್ತಾರ, ಅವ್ರ ಅನುಭವದ ಮಾತುಗಳನ್ನ ಕೇಳೋಣ. ನಿಯರ್ ಅಬೌಟ್ 35 years ಎಕ್ಸ್ಪೀರಿಯನ್ಸ್ ಒಂದೇ ಶಾಲೆಯಲ್ಲಿ, ಇಲ್ಲೇ ಜಾಯ್ನ್ ಆಗಿದ್ದಾರೆ, ಇಲ್ಲೇ ರಿಟೈರ್ಡ್ ಆಗಿದ್ದಾರೆ. ನೋಡ್ರಿ ಲೈಫ್ ಜರ್ನಿ ಹೆಂಗಿರ್ತೈತೆ ಸರ್ದು ಅಂತ ಕೇಳಕ್ಕೆ ಒಂಥರ ನನಗೂ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ನಾನು ಲೇಟ್ ಮಾಡೋಂಗಿಲ್ಲ, ಸ್ಟಾರ್ಟ್ ಮಾಡ್ತೀನಿ ಇವಾಗ. ಹಾಗೆ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರಗಳು ಸರ್, ಮೊದಲನೇದಾಗಿ ನಿಮ್ಮ ಪರಿಚಯವನ್ನು ಮಾಡಿಕೊಡಿ ನಮ್ಮ ಜನತೆಗೆ, ಮತ್ತು ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹೇಳಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಾನು ಶಂಕರಪ್ಪ ಮಳ್ಳಳ್ಳಿ ಅಂತ ಹೇಳಿ, ಇದೇ ಗ್ರಾಮದವನು, ಅತ್ತಿಮತ್ತೂರು ಗ್ರಾಮ, ಮತ್ತು ಇದೇ ಶಾಲೆ ವಿದ್ಯಾರ್ಥಿ. ಜೊತೆಗೆ ಈ ಶಾಲೆಯೊಳಗೆ ಶಿಕ್ಷಕನಾಗಿ, ಮುಖ್ಯ ಶಿಕ್ಷಕನಾಗಿ ಅನೇಕ ವರ್ಷಗಳವರೆಗೆ ನಾನು ಕಾರ್ಯನಿರ್ವಹಿಸುವಂಥ ಸೌಭಾಗ್ಯ ನನಗೆ ಸಿಕ್ತು. ಈ ಶಾಲೆಯ ವಿಶೇಷತೆ ಏನಂತಂದ್ರೆ, ಬಹುಶಃ 158 ವರ್ಷಗಳನ್ನು ಪೂರೈಸಿರುವಂಥ ಮಹಾವಿದ್ಯಾಸಂಸ್ಥೆ. ಇಲ್ಲೇ ಅನೇಕ ವಿದ್ವತ್ಪೂರ್ಣರಾದ ಶಿಕ್ಷಕರು ಸೇವೆ ಸಲ್ಲಿಸಿರುವಂಥದ್ದು ನಮ್ಮ ಶಾಲೆ ಇತಿಹಾಸ ನೋಡಿದಾಗ ಗೊತ್ತಾಗ್ತದೆ. ಅಪಾರ ಶಿಷ್ಯವರ್ಗವನ್ನು ಹೊಂದಿರತಕ್ಕಂಥ ಒಂದು ಶಿಕ್ಷಕರ ಸಮೂಹ ಇಲ್ಲಿತ್ತು. ಅವ್ರ ಬಗ್ಗೆ ಅಪಾರವಾದ ಗೌರವ ಪ್ರೀತಿ ಅವರಲ್ಲಿ ಇತ್ತು. ಹೀಗಾಗಿ ನನಗೆ ಈ ಶಾಲೆ ಅಂದ್ರೆ ತುಂಬ ಅಚ್ಚುಮೆಚ್ಚು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ನಿಮ್ಮಲ್ಲಿ ನಾನು ಏನು ವಿನಂತಿ ಮಾಡ್ಕೊಳ್ತೀನಿ ಅಂತಂದರೆ, ಈ ಶಾಲೆಯ ಇತಿಹಾಸದ ಬಗ್ಗೆ ಸ್ವಲ್ಪ ನಮಗೆ ತಿಳಿಸ್ಕೊಡಿ. ತುಂಬ ಸಂತೋಷ. ಈ ನಮ್ಮ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಅತ್ತಿಮತ್ತೂರು, ಈ ವಿದ್ಯಾಸಂಸ್ಥೆ 1865ರಲ್ಲಿ ಡಿಸೆಂಬರ್ 1ನೇ ತಾರೀಕು ಪ್ರಾರಂಭ ಆಗ್ತದೆ. ಪ್ರಾರಂಭಿಕ ದಿನಗಳಲ್ಲಿ ಸ್ವಂತ ಕಟ್ಟಡಗಳಿಲ್ಲದೆ ನಮ್ಮೂರಿನ ಅನೇಕ ದೇವಸ್ಥಾನಗಳಲ್ಲಿ ಶಾಲೆ ನಡೀತಿತ್ತು ಅಂತ ಶಾಲೆ ಇತಿಹಾಸ ಹೇಳ್ತದೆ. 1900ರಲ್ಲಿ ಅಂದರೆ 35 ವರ್ಷಗಳ ನಂತರ ಈಗೇನು ಶಾಲೆ ಅಸ್ತಿತ್ವ ಪಡ್ಕೊಂಡಿದೆ, ಈ ಸ್ಥಳದಲ್ಲಿ ನಮ್ಮೂರಿನ ಹಿರಿಯರೆಲ್ಲ ಸೇರಿಕೊಂಡು ಒಂದು 3 ತರಗತಿ ಕೊಠಡಿಗಳನ್ನು ನಿರ್ಮಿಸಿದರು. ಅದಾದಮೇಲೆ 1909ರಲ್ಲಿ ಈ ಶಾಲೆ ಒಳಗೆ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಆಗಿದ್ದಕ್ಕೆ ಹೆಣ್ಣು ಮಕ್ಕಳ ಶಾಲೆ ಅಂತ ಪ್ರತ್ಯೇಕ ಒಂದು ಶಾಲೆಯನ್ನು ತೆರೆಯಲಾಯಿತು. ಅಂದರೆ ಗಂಡು ಮಕ್ಕಳಿಗೆ ಒಂದು ಪ್ರತ್ಯೇಕ, ಹೆಣ್ಮಕ್ಳಿಗೆ ಒಂದು ಪ್ರತ್ಯೇಕ ಅಂತ ಶಾಲೆಯನ್ನು ಪ್ರಾರಂಭಿಸಲಾಯಿತು. ಮತ್ತು ಅಲ್ಪಸಂಖ್ಯಾತರ ವರ್ಗದಿಂದ ಬರುವಂಥ ಮಕ್ಕಳು ಹೆಚ್ಚಿಗೆ ಆಗಿದ್ದಕ್ಕೆ ಅವರಿಗಾಗಿ ಒಂದು ಪ್ರತ್ಯೇಕ ಉರ್ದು ಶಾಲೆಯನ್ನು ಕೂಡ 1919ರಲ್ಲಿ ಬೇರೆ ಉರ್ದು ಶಾಲೆಯನ್ನು ಪ್ರಾರಂಭಿಸಲಾಯಿತು. ಇನ್ನು ಪಕ್ಕದ ಜಲ್ಲಾಪುರ ಗ್ರಾಮದೊಳಗೆ ಶಾಲೆ ಇರಲಿಲ್ಲ. ನಮ್ಮೂರಿನ ಈ ಶಾಲೆಯ ಒಂದು ವಿಂಗನ್ನು ಅಲ್ಲೇ ತೆರೆಯಲಾಯಿತು. ಅಂದರೆ ಇಲ್ಲಿಯ ಶಿಕ್ಷಕರೇ ಹೋಗಿ ಅಲ್ಲಿ ಪಾಠ ಮಾಡುವಂಥ ಒಂದು ಅವಕಾಶವನ್ನು ಇಲಾಖೆ ಮಾಡಿಕೊಡ್ತು. ಬರೀ 3 ತರಗತಿ ಇರೋದ್ರಿಂದ ಕೆಲವು ಕಿರಿಯ ತರಗತಿಗಳು ಇನ್ನು ಯಾರ್ದೋ ಮನೆ ಒಳಗೆ ಅಥವಾ ಮಂದಿರದಲ್ಲಿ ನಡೀತಾ ಇದ್ವು. ಹಿರಿಯ ತರಗತಿಗಳು ಮಾತ್ರ ಇಲ್ಲಿ ನಡೀತಿತ್ತು. ಆಮೇಲೆ 1964ರೊಳಗೆ ನಮ್ಮ ಊರಿನ ಸರಪಂಚರೆಲ್ಲ ಸೇರಿಕೊಂಡು ಒಂದು 4 ಕೊಠಡಿಗಳನ್ನು ಮತ್ತೆ ನಿರ್ಮಿಸಿದರು. ಅವಾಗ ಸ್ವಲ್ಪ ಕೊಠಡಿ ಕೊರತೆ ಕಡಿಮೆ ಅನಿಸ್ತು. ಅದಾದ ನಂತರ 1972ರಲ್ಲಿ ಮತ್ತೆ 4 ಕೊಠಡಿಗಳನ್ನು ನಿರ್ಮಿಸಿಕೊಂಡು ಶಾಲೆಗೆ ಬೇಕಾದಂಥ ಎಲ್ಲ ಕೊಠಡಿಗಳನ್ನು ನಿರ್ಮಿಸಿಕೊಂಡ್ರು. ಅದಾದಮೇಲೆ ನಿಧಾನವಾಗಿ ನಮ್ಗೆ ಶಾಲೆ ಮಕ್ಕಳಿಗೆ ಬೋಧನೆಗೆ ಅಗತ್ಯ ಇರುವಂಥ ಸಾಮಗ್ರಿಗಳನ್ನು, ಕ್ರೀಡಾಂಗಣವನ್ನು ಒಂದೊಂದಾಗಿ ಈ ಶಾಲೆ ಪಡ್ಕೊಳ್ತಾ ಇವತ್ತು ಬಹುಶಃ ಒಂದು ಹೆಮ್ಮರವಾಗಿ ಬೆಳೆದಿದೆ. ಮೂಲಭೂತ ಸೌಕರ್ಯಗಳೆಲ್ಲ ನಮ್ಮ ಶಾಲೆಯಲ್ಲಿ ನಾವು ಪಡ್ಕೊಂಡಿದ್ದೇವೆ, ಒಂದನ್ನು ಹೊರತುಪಡಿಸಿ. ಅದೇನಂದ್ರೆ, ನಮ್ಮ ಶಾಲಾ ಮಕ್ಕಳ ಸಂಖ್ಯೆಗೆ ಅನುಗುಣವಾದ ಮೈದಾನವೊಂದನ್ನು ಹೊರತುಪಡಿಸಿದ್ರೆ ನಾವೇನೆಲ್ಲ ಸೌಲಭ್ಯಗಳನ್ನು ಈ ಶಾಲೆಯಲ್ಲಿ ಪಡ್ಕೊಂಡಿದ್ದೇವೆ ಅಂತ ಹೇಳ್ಬೋದು.
ಸರ್, ಬೇರೆ ಸರ್ಕಾರಿ ಶಾಲೆಗೂ ಮತ್ತು ಈ ಸರ್ಕಾರಿ ಶಾಲೆಗೂ ಹೋಲಿಕೆ ಮಾಡಿದಾಗ ಈ ಸರ್ಕಾರಿ ಶಾಲೆ ಸ್ವಲ್ಪ ವಿಭಿನ್ನವಾಗಿದೆ, ಯಾಕಂತ ತಿಳಿಸ್ಕೊಡ್ತೀರಾ? ಖಂಡಿತ ನನ್ನ ಅನುಭವದ ಮಟ್ಟಿಗೆ ನಿಜ ಅಂತೇನೆ. ಬಹುಶಃ ಬೇರೆ ಸರ್ಕಾರಿ ಶಾಲೆಗಳಲ್ಲಿ ಒಂದು ಕೊರತೆಯನ್ನು ನಾವು ನೋಡಿದ್ವಿ ಏನಂದ್ರೆ, ಈ ಶಾಲೆಯ ವಿಶೇಷತೆ ಏನು ಅಂತಂದ್ರೆ, ಈ ಗ್ರಾಮದಲ್ಲಿ ಇರುವವರೇ, ಈ ಶಾಲೆಯಲ್ಲಿ ಓದಿದವರೇ ಈ ಶಾಲೆ ಒಳಗೆ ಶಿಕ್ಷಕರಾಗಬೇಕು ಅಂತ ಬಯಸ್ತಾರೆ. ಉದಾಹರಣೆಗೆ ಈಗ ನಮ್ಮಲ್ಲಿ ವರ್ಕ್ ಮಾಡ್ತಾ ಇರುವಂಥ ಶಿಕ್ಷಕರೊಳಗೆ ಸುಮಾರು 80% ಶಿಕ್ಷಕರು ಇದೇ ಊರಿನವರು, ಈ ಶಾಲೆಯಲ್ಲಿ ಓದಿದವರು. ಹೀಗಾಗಿ ಅವ್ರಿಗೇನಾಗ್ತದೆ ಅಂದ್ರೆ, ಈ ಶಾಲೆಯ ಜೊತೆಗೆ ಒಂದು ಏನೋ ಅವಿನಾಭಾವ ಸಂಬಂಧ. ಈ ಶಾಲೆ ನಂದು, ಈ ಶಾಲೆಯ ಪ್ರಗತಿ ಒಳಗೆ ನನ್ನ ಪ್ರಗತಿ ಇದೆ ಅಂತಕ್ಕಂಥ ತುಡಿತ ಅವರಲ್ಲಿ ಇರೋದರಿಂದ ಬಹುಶಃ ಅವರು ಕೆಲಸದ ಸಮಯದ ನಿರ್ಬಂಧವನ್ನು ಮಾಡಿಕೊಳ್ಳದನ ನನ್ನ ಅನುಭವದೊಳಗೆ ದಿನದ 24 ಗಂಟೆಗಳು ಈ ಶಾಲೆ ತೆರೆದೇ ಇರುವಂಥ ವ್ಯವಸ್ಥೆಯನ್ನು ನಾನು ಬಹುತೇಕ ದಿನಗಳಲ್ಲಿ ನೋಡೀನಿ. ಹೀಗಾಗಿ ಬೇರೆ ಶಾಲೆಗೆ ಹೋಲಿಸಿದ್ರೆ ನಮ್ಮ ಶಾಲೆ ವಿಭಿನ್ನ ಅಂತ ನನ್ನ ಅನಿಸಿಕೆ. ಸರ್, ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ನೀವು ಯಾವುದು ಸೌಲಭ್ಯಗಳನ್ನು ಮಾಡ್ಕೊಂಡಿದ್ದೀರಿ? ಭಾಳ ಸಂತೋಷದ ಮುಖ್ಯ ವಿಚಾರ. ಸರ್ಕಾರಿ ಸೌಲಭ್ಯಗಳು ನಿಮಗೆ ಗೊತ್ತಾದವು, ಏನೆಲ್ಲ ಸೌಲಭ್ಯಗಳು ನಮ್ಮ ಶಾಲೆಗೆ ಸಿಕ್ಕಂಗೆ ಎಲ್ಲ ಮಕ್ಕಳಿಗೆ ಸಿಗ್ತಾವೆ. ಆದರೆ ನಮ್ಮ ಶಾಲೆ ವಿಶೇಷತೆ ಏನಂತಂದ್ರೆ, ಬಹುಶಃ ನಮ್ಮ ಶಾಲಾ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತೇವೆ ನಾವು. ಸುಮಾರು ಒಂದು 3-4 ಲಕ್ಷ ರೂಪಾಯಿಯನ್ನು ನಾವು ದಾನಿಗಳಿಂದ ಸಂಗ್ರಹಿಸಿ ಒಂದು ಬ್ಯಾಂಕ್ನೊಳಗೆ ಅದನ್ನು ಠೇವಣಿ ಮಾಡಿ ಬರುವಂಥ ಬಡ್ಡಿ ದರದೊಳಗೆ ಆ ಮಕ್ಕಳಿಗೆ ಪ್ರತಿ ವರ್ಷ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡುವಂಥದ್ದು ಈ ಶಾಲೆಯ ಒಂದು ವಿಶೇಷತೆ. ಬಹುಶಃ ಬೇರೆ ಯಾವ ಶಾಲೆಗಳಲ್ಲಿ ಇದು ಇರ್ಬೋದು, ಕಡಿಮೆ ಪ್ರಮಾಣದಾಗ ಐತಿ, ಇದು ನಮ್ಮಲ್ಲಿ ಹೆಚ್ಚಿನ ಪ್ರಮಾಣದಾಗ ಐತಿ. ಇನ್ನು ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಳ್ಳಾಕ ನಾವು ಬರೀ ಸರ್ಕಾರದ ಕಡೆಗೆ ಅಷ್ಟೇ ಲಕ್ಷ್ಯ ಅಥವಾ ಗಮನ ಕೊಡೋದಿಲ್ಲ. ಈ ಶಾಲೆಯಲ್ಲಿ ಓದಿದ ಹಿರಿಯ ವಿದ್ಯಾರ್ಥಿಗಳು, ದಾನಿಗಳು, ಊರ ನಾಗರಿಕರು ಎಲ್ಲರಿಂದಲೂ ನಮ್ಮ ಶಾಲೆಗೆ ಅಗತ್ಯವಿರುವಂಥ, ನಮ್ಮ ಮಕ್ಕಳ ಕಲಿಕೆಗೆ ನೆರವಾಗುವಂತಹ, ಶಾಲೆಯ ಭೌತಿಕ ಸ್ಥಿತಿಗತಿ ಚೆನ್ನಾಗಿರುವಂಥ ಎಲ್ಲ ಬಗೆಯ ಒಂದು ಕಾಣಿಕೆಗಳನ್ನು ನಾವು ಪಡ್ಕೊಂಡಿದ್ದೇವೆ. ಹೀಗಾಗಿ ಬಹುಶಃ ನಮ್ಮ ಶಾಲೆ ವಿಭಿನ್ನ ಅಂತ ನನಗನ್ನಿಸ್ತದೆ. ಇವಾಗಿನ ಪರಿಸ್ಥಿತಿಯಲ್ಲಿ ಎಲ್ಲ ಪಾಲಕರು ಸರ್ಕಾರಿ ಶಾಲೆ ಅಂತಂದರೆ ಸ್ವಲ್ಪ ಒತ್ತು ಕೊಡೋದು ಕಡಿಮೆ, ಆಲ್ಮೋಸ್ಟ್ ಆಲ್ ಎಲ್ಲರೂ ಖಾಸಗಿ ಶಾಲೆನೇ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಅದು ಉಳಿದ ಶಾಲೆಗಳಿಗೆ ಸರಿ ಹೊಂತದೆ ಏನೋ, ನಮ್ಮೂರ ಶಾಲೆಗೆ ಮಾತ್ರ ಅದು ಅನ್ವಯಿಸೋದಿಲ್ಲ. ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿಯೋರೇ ಜಾಸ್ತಿ, ಆದ್ರೆ ನಮ್ಮ ಗ್ರಾಮದೊಳಗೆ ಆ ಮಾತಿಲ್ಲ. ಯಾಕಂತಂದ್ರೆ ಯಾವುದೇ ಖಾಸಗಿ ಶಾಲೆಗೂ ಯಾವುದೇ ವಿಧದಲ್ಲಿ ಹಿಂದುಳಿಯದಂಥ ಒಂದು ಶೈಕ್ಷಣಿಕ ವಾತಾವರಣ ನಮ್ಮ ಶಾಲೆ ಒಳಗೆ ಇದೆ. ಅಂದ್ರೆ ನಮ್ಮ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳು ಎಲ್ಲ ರೀತಿ ಒಳಗೆ ಸರ್ವಾಂಗೀಣ ಪ್ರಗತಿ ಆಗಬೇಕು ಅಂತ ನಾವು ಬಯಸ್ತೇವೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ಹೀಗಾಗಿ ನಮ್ಮ ಶಾಲೆ ಬಹಳಷ್ಟು ಉನ್ನತ ಮಟ್ಟದಲ್ಲಿದೆ, ಶೈಕ್ಷಣಿಕ ಗುಣಮಟ್ಟದಲ್ಲಿ ಅಂತ ಹೇಳ್ಬೋದು. ಸರ್, ಈ ನಿಮ್ಮ ಸುದೀರ್ಘ ಪಯಣ ಅಂತಂದರೆ ಈ ಸರ್ಕಾರಿ ಶಾಲೆಯಲ್ಲಿ ನಿಮ್ಮದು 35 ವರ್ಷ ಸೇವೆಯನ್ನು ಸಲ್ಲಿಸಿದ್ದೀರಿ. ನೀವು ಎಲ್ಲ ಥರದ ವಿದ್ಯಾರ್ಥಿಗಳನ್ನು ನೋಡಿರ್ತೀರಿ. ಆ ಥರ ನೋಡಿದಾಗ ನಿಮ್ಮ ಅನಿಸಿಕೆಗಳೇನು ಸರ್ ವಿದ್ಯಾರ್ಥಿಗಳ ಬಗ್ಗೆ? ನೋಡ್ರಿ, ನಮ್ಮ ಭಾರತೀಯ ಶಿಕ್ಷಕ ಪರಂಪರೆ ಇದೆಯಲ್ಲ, ಇದರಷ್ಟು ಉನ್ನತವಾದಂಥದ್ದು ಯಾವುದೂ ಇಲ್ಲ. ಬಹುಶಃ ಮುಂದುವರಿದ ರಾಷ್ಟ್ರಗಳಲ್ಲಿ ಏನು ಶಿಕ್ಷಕರು ಅದಾರಲ್ಲ, ಆ ಎಲ್ಲ ಶಿಕ್ಷಕರಿಗೂ ಮಿಗಿಲಾದ ಸವಾಲನ್ನು ನಮ್ಮ ಭಾರತೀಯ ಶಿಕ್ಷಕ ಅನುಭವಿಸ್ಬೇಕಾಗ್ತದೆ. ಯಾಕಂದ್ರೆ ಬೇರೆ ರಾಷ್ಟ್ರಗಳಲ್ಲಿ ಆ ಒಂದು ವ್ಯವಸ್ಥೆ ಇರಲಿಕ್ಕಿಲ್ಲ. ನಮ್ಮ ಭಾರತ ದೇಶದಂಥ ಒಂದು ತರಗತಿ ಕೊಠಡಿಗಳಲ್ಲಿ ವಿಭಿನ್ನ ಧರ್ಮದ, ವಿಭಿನ್ನ ಜಾತಿಯ, ಭಿನ್ನ ಭಿನ್ನ ಭಾಷೆಗಳನ್ನು ಮಾತನಾಡುವ, ವಿವಿಧ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಮಕ್ಕಳನ್ನು ನಮ್ಮ ತರಗತಿ ಕೊಠಡಿಯೊಳಗೆ ನೋಡ್ತೇವೆ ನಾವು. ಹೀಗಾಗಿ ನಮಗೆ ಅಂದ್ರೆ ಭಾರತೀಯ ಶಿಕ್ಷಕರಿಗೆ ತರಗತಿ ನಿರ್ವಹಣೆ ಅತ್ಯಂತ ಒಂದು ಸವಾಲಿಂದು ಅಂತ ಹೇಳ್ಬೋದು. ಎಲ್ಲ ವರ್ಗದ, ಎಲ್ಲ ಭಾಷೆಯ, ಎಲ್ಲ ಧರ್ಮಗಳ, ಎಲ್ಲ ಜಾತಿಯ ಮಕ್ಕಳನ್ನು
ಕಲಿಯುವಿಕೆಯ ಒಂದು ಕ್ರಮದಲ್ಲಿ ಒಂದೇ ವೇಗದಲ್ಲಿ ತೆಗೆದುಕೊಂಡು ಹೋಗೋದು ನಮ್ಮ ಶಿಕ್ಷಕರಿಗೆ ಒಂದು ದೊಡ್ಡ ಸವಾಲು. ಅದನ್ನು ನಾವು ಧನಾತ್ಮಕವಾಗಿ ಸ್ವೀಕರಿಸಿ ಎಲ್ಲ ಮಕ್ಕಳ ಕಲಿಕಾ ನ್ಯೂನತೆಗಳನ್ನು ಗುರುತಿಸಿ ಅವರವರ ವೇಗಕ್ಕೆ ತಕ್ಕಂತೆ ಅವರಿಗೆ ನಾವು ಕಲಿಕೆಯನ್ನು ಏರ್ಪಡಿಸ್ತಾ ಜೊತೆಯಲ್ಲಿ ಪರಿಹಾರಾತ್ಮಕವಾದ ಬೋಧನೆಯನ್ನು ಕೂಡ ಮಾಡ್ತಾ ನಾವು ಅವರ ಸರ್ವಾಂಗೀಣ ವಿಕಾಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದಕ್ಕೆ ಸಮುದಾಯದವ್ರದ್ದು ಉಳಿದೆಲ್ಲರದ್ದು ಸಹಕಾರ ತುಂಬ ಹೆಚ್ಚಾಗಿದೆ. ಹೀಗಾಗಿ ನಾವು ಅದನ್ನು ಮಾಡೋಕ್ಕೆ ಸಾಧ್ಯ ಆಗಿದೆ.